Hi, this is Satish, working as Assistant Professor in GFGCW Pagada. In this session, we are going to discuss different types of health insurance policies. This topic is taken from New Trends and Regulations chapter. Now we will discuss different types of health insurance policies. The commonest form of health insurance policies in India cover the expenses incurred on hospitalization. So, maximum health insurance policies in India cover the expenses incurred on hospitalization. ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಏನಾಗುತ್ತೋ ಅಂಥ ಎಕ್ಸ್ಪೆನ್ಸಸ್ನ ಮ್ಯಾಕ್ಸಿಮಮ್ ಪಾಲಿಸೀಸ್ ಕವರ್ ಮಾಡುತ್ತೆ. ದೋ ಎ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಆರ್ ನೌ ಅವೈಲಬಲ್ ವಿಚ್ ಆಫರ್ ಎ ರೇಂಜ್ ಆಫ್ ಹೆಲ್ತ್ ಕವರ್ಸ್ ಡಿಪೆಂಡಿಂಗ್ ಆನ್ ದ ನೀಡ್ ಆ್ಯಂಡ್ ಚಾಯ್ಸ್ ಆಫ್ ದ ಇನ್ಶೂರ್ಡ್. ರೀಸೆಂಟಾಗಿ ಡಿಫರೆಂಟ್ ಟೈಪ್ಸ್ ಆಫ್ health insurance products are available in market. It means offers by insurance company to policy holders on the basis of need and choice of the insured. Recently different health insurance products available in the market on the basis of needs and choice of the insured. Insured ಪರ್ಸನ್ನ ನೀಡ್ ಏನಿದೆ, ಅವರ ಚಾಯ್ಸ್ ಮತ್ತು ಪ್ರಿಫರೆನ್ಸಸ್ ಏನಿದೆಯೋ ಆ ಬೇಸ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಲ್ತ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ನ ಆಫರ್ ಮಾಡ್ತಿದೆ. ಯಾವುದಪ್ಪ ಅಂತಂದರೆ ಇನ್ಸೂರೆನ್ಸ್ ಕಂಪ್ನೀಸ್. ಬಟ್ ಮ್ಯಾಕ್ಸಿಮಮ್ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸೀಸ್ ಇನ್ ಇಂಡಿಯಾ ಕವರ್ ದ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಹಾಸ್ಪಿಟಲೈಸೇಷನ್. ಮ್ಯಾಕ್ಸಿಮಮ್ ಪಾಲಿಸೀಸು ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ನ ಕವರ್ ಮಾಡುತ್ತೆ. ಆದರೂ ರೀಸೆಂಟಾಗಿ ಇನ್ಸೂರೆನ್ಸ್ ಕಂಪನಿ ಆಫರ್ಸ್ ಡಿಫ್ರೆಂಟ್ ರೇಂಜ್ ಆಫ್ ಹೆಲ್ತ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ ಟು ಕಸ್ಟಮರ್ಸ್. ಕಸ್ಟಮರ್ಸ್ ಮೀನ್ಸ್ ಕ್ಲೈಂಟ್ಸ್ ಆರ್ ಇನ್ಶೂರ್ಡ್ ಡಿಪೆಂಡಿಂಗ್ ಆನ್ their needs and choice of the insured person. ಇನ್ಶೂರ್ಡ್ ಪರ್ಸನ್ ನೀಡ್ ಮತ್ತು ಚಾಯ್ಸ್ ಏನಿದೆಯೋ ಆ ಬೇಸ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಲ್ತ್ ಇನ್ಸೂರೆನ್ಸ್ ಪ್ರಾಡಕ್ಟ್ಸ್ನ ಆಫರ್ ಮಾಡ್ತದೆ. ದ ಹೆಲ್ತ್ ಇನ್ಶೂರರ್ usually provides either direct payment to hospital, that is cashless facility, or reimburses the expenses associated with illness and injuries, or disburses a fixed benefit on occurrence of an illness. The type and amount of healthcare cost that will be covered by the health plan are specified in advance. ಮ್ಯಾಕ್ಸಿಮಮ್ ಏನು ಮಾಡುತ್ತೆ ಅಂತಂದರೆ ದ ಹೆಲ್ತ್ ಇನ್ಶೂರರ್ ಮೀನ್ಸ್ ಇನ್ಶೂರೆನ್ಸ್ ಕಂಪನೀಸ್. ದ ಹೆಲ್ತ್ ಇನ್ಶೂರರ್ ಯೂಶುವಲಿ ಪ್ರೊವೈಡ್ಸ್ ಐದರ್ ಡೈರೆಕ್ಟ್ ಪೇಮೆಂಟ್ ಟು ಹಾಸ್ಪಿಟಲ್, ದಟ್ ಇಸ್ ಕ್ಯಾಶ್ಲೆಸ್ ಫೆಸಿಲಿಟೀಸ್. ಕ್ಯಾಶ್ಲೆಸ್ ಫೆಸಿಲಿಟೀಸ್ ಮೀನ್ಸ್ ಆಲ್ರೆಡಿ ವಿ ಡಿಸ್ಕಸ್ ಇನ್ ಲಾಸ್ಟ್ ಸೆಷನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಕ್ಯಾಶ್ಲೆಸ್ ಫೆಸಿಲಿಟೀಸ್ ಅಂತಂದರೆ ಹೆಲ್ತ್ ಎಕ್ಸ್ಪೆನ್ಸಸ್ ಬಿಲ್ ಏನಾಗುತ್ತೆ, ಹೆಲ್ತ್ ಎಕ್ಸ್ಪೆನ್ಸಸ್ ಬಿಲ್ನ ಇನ್ಶೂರೆನ್ಸ್ ಕಂಪನಿ ಪೇಸ್ ಥ್ರೂ ಥರ್ಡ್ ಪಾರ್ಟಿ ಅಡ್ಮಿನಿಸ್ಟ್ರೇಟರ್ ಮುಖಾಂತರ ಪೇ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಕ್ಯಾಶ್ಲೆಸ್ ಫೆಸಿಲಿಟಿ. ದ ಹೆಲ್ತ್ ಇನ್ಶೂರರ್ ಯೂಶುವಲಿ ಪ್ರೊವೈಡ್ಸ್ ಐದರ್ ಡೈರೆಕ್ಟ್ ಪೇಮೆಂಟ್ ಟು ಹಾಸ್ಪಿಟಲ್, ದಟ್ ಇಸ್ ಕ್ಯಾಶ್ಲೆಸ್ ಫೆಸಿಲಿಟಿ, ಆರ್ ರೀಇಂಬರ್ಸಸ್. ಕೆಲವೊಂದು ಟೈಮ್ ಏನು ಮಾಡುತ್ತೆ ಅಂತಂದರೆ ರೀಇಂಬರ್ಸಸ್ ಕೂಡ ಮಾಡುತ್ತೆ. ಡೈರೆಕ್ಟ್ ಪೇಮೆಂಟ್ ಮಾಡಿಲ್ಲ ಅಂದರೆ ರೀಇಂಬರ್ಸ್ ಕೂಡ ಮಾಡುತ್ತೆ. ರೀಇಂಬರ್ಸಸ್ ದ ಎಕ್ಸ್ಪೆನ್ಸಸ್ ಅಸೋಸಿಯೇಟೆಡ್ ವಿತ್ ಇಲ್ನೆಸ್. ಆ ಇಲ್ನೆಸಸ್ಗೆ ರಿಲೇಟೆಡ್ ಆಗಿರೋಂಥ ಏನು ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಅದಕ್ಕಾಗೋಂಥ ಎಕ್ಸ್ಪೆನ್ಸಸ್ನ ರೀಇಂಬರ್ಸ್ ಕೂಡ ಮಾಡೋವಂಥ ಚಾನ್ಸಸ್ಸು ಇದೆ. ಡೈರೆಕ್ಟ್ ಪೇಮೆಂಟ್ ಆದರೂ ಮಾಡ್ಬೋದು, ಇನ್ನು ರೀಇಂಬರ್ಸ್ಮೆಂಟ್ ಆದರೂ ಮಾಡ್ಬೋದು. ಹೆಲ್ತ್ ಇನ್ಸೂರೆನ್ಸ್ ಪಾಲಿಸೀಸ್ ಆರ್ ಅವೈಲಬಲ್ ಫ್ರಮ್ ಎ ಸಮ್ ಅಶ್ಯೂರ್ಡ್ ಆಫ್ ₹5,000 in micro insurance policies to even a sum insured of ₹50 lakhs or more in certain critical illness plans. Health insurance policies are available from a sum insured of ₹5,000 in micro insurance policies. ಅಂದರೆ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸೀಸ್ ಆರ್ ಅವೈಲಬಲ್ ಫ್ರಮ್ a sum insured of ₹5,000. Sum insured of ₹5,000 means this policy is available in micro insurance scheme. ಮೈಕ್ರೋ ಇನ್ಸೂರೆನ್ಸ್ ಸ್ಕೀಮಲ್ಲಿ ಈ ಪಾಲಿಸಿ ಅವೈಲೇಬಲ್ ಇರುತ್ತೆ. ಅಂದರೆ ತುಂಬ ಲೀಸ್ಟ್ ಅಂತಂದರೆ ತುಂಬ ಕಡಿಮೆ ಅಮೌಂಟ್ಗೆ ಸಮ್ ಇನ್ಶೂರ್ಡ್ ಮಾಡಿಸಿರೋವಂಥದ್ದು. ಸೊ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸೀಸ್ ಆರ್ ಅವೈಲೇಬಲ್ ಫ್ರಮ್ ಎ ಸಮ್ ಇನ್ಶೂರ್ಡ್ ಆಫ್ ₹5,000 in micro insurance policies to even a sum assured of ₹50 lakhs or more in certain critical illness plans.
micro health insurance policies offers different range of products or different range of policies to customers. That is, it starts from 5,000 to 50 lakhs, or sometimes it will cross 50 lakhs, depends on critical illness plans. 50 lakhsವರೆಗೂ ಮಾಡ್ಬೋದು, ಅದಕ್ಕಿಂತ ಜಾಸ್ತಿನೂ ಕೂಡ ಮಾಡ್ಬೋದು, ಡಿಪೆಂಡ್ಸ್ ಆನ್ ಕ್ರಿಟಿಕಲ್ ಇಲ್ನೆಸ್ ಪ್ಲಾನ್ಸ್. ಸೊ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 5,000ಇಂದನೂ ಸ್ಟಾರ್ಟ್ ಆಗುತ್ತೆ, 50 lakhsವರೆಗೂ ಕವರ್ ಆಗುತ್ತೆ, ಜೊತೆಗೆ ಅದಕ್ಕಿಂತ ಜಾಸ್ತಿನೂ ಕೂಡ ಕವರ್ ಆಗುತ್ತೆ, ಡಿಪೆಂಡ್ಸ್ ಆನ್ ಪ್ಲಾನ್ಸ್ ಆರ್ ಪಾಲಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ್ಟ್ ಇನ್ಶೂರರ್ಸ್ ಆಫರ್ ಪಾಲಿಸೀಸ್ ಬಿಟ್ವೀನ್ 1 lakh to 5 lakh ಸಮ್ ಅಶ್ಯೂರ್ಡ್. ಮೋಸ್ಟ್ ಇನ್ಶೂರರ್ ಅಥವಾ ಮೋಸ್ಟ್ ಇನ್ಶೂರೆನ್ಸ್ ಕಂಪನೀಸ್ ಆಫರ್ ಪಾಲಿಸೀಸ್ ಬಿಟ್ವೀನ್ 1 lakh to 5 lakh ಸಮ್ ಅಶ್ಯೂರ್ಡ್. ಮ್ಯಾಕ್ಸಿಮಮ್ 1 lakh to 5 lakh ಸಮ್ ಅಶ್ಯೂರ್ಡ್ ಪಾಲಿಸೀಸ್ನ ಆಫರ್ ಮಾಡುತ್ತೆ ಇನ್ಶೂರೆನ್ಸ್ ಕಂಪನೀಸ್. Thus, there are many types of policies issued by the insurance companies. The variation is based on the coverage. Means different types of policies or variation is based on the coverage of risk. Coverage of risk by policy. ಆ ಪಾಲಿಸಿ ಯಾವ ಥರ ರಿಸ್ಕ್ನ ಕವರ್ ಮಾಡುತ್ತೆ ಅನ್ನೋದ್ರ ಮೇಲೆ ಈ ವೇರಿಯೇಷನ್ ಅನ್ನೋದು ಡಿಪೆಂಡ್ ಆಗುತ್ತೆ. ದ ವೇರಿಯೇಷನ್ ಇಸ್ ಬೇಸ್ಡ್ ಆನ್ ದ ಕವರೇಜ್ ಆಫ್ ರಿಸ್ಕ್. ದಟ್ ವಾಟ್ ಆಲ್ ದ ಪಾಲಿಸಿ ವಿಲ್ ಇನ್ಶೂರ್ ದ ಇನ್ಶೂರ್ಡ್ ಫಾರ್ ಏಜ್ ಗ್ರೂಪ್ ಆ್ಯಂಡ್ ನಂಬರ್ ಆಫ್ ಪೀಪಲ್ಸ್ ಇನ್ಶೂರ್ಡ್. ಅದು ಏಜ್ ಗ್ರೂಪ್ ಆಗಿರ್ಬೋದು, ನಂಬರ್ ಆಫ್ ಪೀಪಲ್ಸ್ ಇನ್ಶೂರ್ಡ್ ಆಗಿರ್ಬೋದು. ಈ ಬೇಸ್ ಮೇಲೆ ಏನಾಗುತ್ತೆ ಅಂತಂದರೆ, ಅಥವಾ ಯಾವ ಥರ ರಿಸ್ಕ್ನ ಕವರ್ ಮಾಡ್ತಿದೆ ಅನ್ನೋದ್ರ ಮೇಲೆ ಏನಾಗುತ್ತೆ ಅಂತಂದರೆ, ಈಗ ಇಂಡಿವಿಜುವಲ್ ಆಗಿ ಮಾಡಿಸಿದ್ರೆ ಪ್ರೀಮಿಯಮ್ ರೇಟ್ ಡಿಫ್ರೆಂಟ್ ಇರುತ್ತೆ, ಗ್ರೂಪಲ್ಲಿ ಮಾಡಿಸಿದ್ರೆ ಪ್ರೀಮಿಯಮ್ ರೇಟ್ ಡಿಪೆಂಡ್ ಆಗುತ್ತೆ. ಪ್ರೀಮಿಯಮ್ ರೇಟ್ ಕೂಡ ಡಿಪೆಂಡ್ ಆಗೋದು ಯಾರ ಮೇಲೆ ಅಂತಂದರೆ, ಪ್ರೀಮಿಯಮ್ ರೇಟ್ಸ್ ಡಿಪೆಂಡ್ ಆನ್ ಕವರೇಜ್ ಆಫ್ ರಿಸ್ಕ್. ಅದು ಕೂಡ ಕವರೇಜ್ ಆಫ್ ರಿಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಆ ಪಾಲಿಸಿ ಯಾವ ಥರ ರಿಸ್ಕ್ನ ಕವರ್ ಮಾಡಿದೆ ಅನ್ನೋದ್ರ ಮೇಲೆ ಪ್ರೀಮಿಯಮ್ ರೇಟ್ ಡಿಪೆಂಡ್ ಆಗುತ್ತೆ. ಆ ಪ್ರೀಮಿಯಮ್ ರೇಟ್ ಜೊತೆಗೆ ಯಾವ ಥರ ರಿಸ್ಕ್ ಕವರ್ ಆಗಿದೆ ಅನ್ನೋದ್ರ ಜೊತೆಗೆ, ಮತ್ತು ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಇಂಡಿವಿಜುವಲ್ಗಾದರೆ ಅದು ಡಿಫ್ರೆಂಟ್ ಇರುತ್ತೆ, ಗ್ರೂಪ್ಗೆ ಮಾಡಿಸಿದ್ರೆ ಡಿಫ್ರೆಂಟ್ ಇರುತ್ತೆ. ಸೊ ವೇರಿಯೇಷನ್ ಈಸ್ ಬೇಸ್ಡ್ ಆನ್ ದ ಕವರೇಜ್ ಆಫ್ ರಿಸ್ಕ್ ಕವರ್ಡ್ ಬೈ ಪರ್ಟಿಕ್ಯುಲರ್ ಪಾಲಿಸಿ. ಆ ಪರ್ಟಿಕ್ಯುಲರ್ ಪಾಲಿಸಿ ಯಾವ ಥರ ರಿಸ್ಕ್ ಕವರ್ ಮಾಡಿದೆ ಅನ್ನೋದ್ರ ಮೇಲೆ ವೇರಿಯೇಷನ್ ಅಂತ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸೀಸಲ್ಲಿ ನಾನು ನೋಡೋದೇನಪ್ಪ ಅಂದರೆ, ಫಸ್ಟ್ ಒನ್ನು ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ. ದಿಸ್ ಪಾಲಿಸಿ ಇಸ್ ಬೇಸಿಕಲಿ ಡಿಸೈನ್ ಟು ಆಫರ್ ಕಾಂಪನ್ಸೇಷನ್ ಟು ದ ಇನ್ಶೂರ್ಡ್ ಪರ್ಸನ್ ಹೂ ಸಫರ್ಸ್ ಬಾಡಿಲಿ ಇಂಜುರಿ ಆಸ್ ಅ ರಿಸಲ್ಟ್ ಆಫ್ ಅನ್ ಆಕ್ಸಿಡೆಂಟ್ ವಿಚ್ ಈಸ್ ಎಕ್ಸ್ಟರ್ನಲ್, ವೈಲೆಂಟ್ ಆ್ಯಂಡ್ ವಿಸಿಬಲ್. ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ ಅಂತಂದರೆ ನೇಮ್ ಇಟ್ ಸೆಲ್ಫ್ ಸೇಸ್, ನೇಮೇ ಹೇಳುತ್ತೆ ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ ಅಂತಂದರೆ, ದಿಸ್ ಪಾಲಿಸಿ ಇಸ್ ಬೇಸಿಕಲಿ ಡಿಸೈನ್ಡ್ ಟು ಆಫರ್ ಕಾಂಪನ್ಸೇಷನ್ ಟು ದ ಇನ್ಶೂರ್ಡ್ ಪರ್ಸನ್ ಹೂ ಸಫರ್ಸ್ ಬಾಡಿಲಿ ಇಂಜುರಿ ಆ್ಯಸ್ ಎ ರಿಸಲ್ಟ್ ಆಫ್ ಅನ್ ಆಕ್ಸಿಡೆಂಟ್. ಆಕ್ಸಿಡೆಂಟಿಂದ ಯಾವುದೊಬ್ಬ ಪರ್ಸನ್ಸಿಗೆ ಡ್ಯಾಮೇಜ್ ಆಗಿದ್ರೆ, ಅಥವಾ ಆಕ್ಸಿಡೆಂಟಿಂದ ಏನೋ ಒಬ್ಬ ಪರ್ಸನ್ಸು ಸಫರ್ ಆಗ್ತಿದ್ರೆ ಅಂಥ ಪರ್ಸನ್ಸ್ಗೆ ಕಾಂಪನ್ಸೇಷನ್ ಮಾಡೋ ಅಂಥದ್ದು ಯಾವುದಪ್ಪ ಪಾಲಿಸಿ ಅಂತಂದರೆ ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ. ಸೊ ದಿಸ್ ಪಾಲಿಸಿ ಈಸ್ ಬೇಸಿಕಲಿ ಡಿಸೈನ್ ಟು ಆಫರ್ ಕಾಂಪನ್ಸೇಷನ್ ಟು ದ ಇನ್ಶೂರ್ಡ್ ಪರ್ಸನ್ ಹೂ ಸಫರ್ಸ್ ಬಾಡಿಲಿ ಇಂಜುರಿ ಆಸ್ ಎ ರಿಸಲ್ಟ್ ಆಫ್ ಅನ್ ಆಕ್ಸಿಡೆಂಟ್ ವಿಚ್ ಈಸ್ ಎಕ್ಸ್ಟರ್ನಲ್, ವೈಲೆಂಟ್ ಆ್ಯಂಡ್ ವಿಸಿಬಲ್. Hence, death or injury due to any illness or disease is not covered by the policy. So, this policy particularly related to accident. Particular related ಆಗಿರೋದು ಆಕ್ಸಿಡೆಂಟ್ ಮಾತ್ರ. Hence, death or injury due to any illness or disease is not covered by the policy. ಏನೇ ಒಂದು ಡೆತ್ತು ಅಥವಾ ಇಂಜುರಿ ಬೇರೆ ಯಾವುದೋ ಒಂದು ಇಲ್ನೆಸ್ಸಿಂದ ಆಗಿರ್ಬೋದು ಅಥವಾ ಡಿಸೀಸಸ್ಸಿಂದ ಆಗಿದ್ದರೆ ಅಂಥದ್ದು ಈ ಪಾಲಿಸಿನಲ್ಲಿ ಕವರ್ ಆಗೋದಿಲ್ಲ. ಯಾಕೆ ಅಂತಂದರೆ ಆ ಪಾಲಿಸಿ ನೇಮೇ ಹೇಳುತ್ತೆ ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ. ಸೊ ಪಾಲಿಸಿ ಸೇಸ್ ಇಟ್ ಸೆಲ್ಫ್, ಪಾಲಿಸಿನಿ ನೇಮೇ ಹೇಳುತ್ತೆ ಏನಪ್ಪ ಅಂತಂದರೆ, ದಿಸ್ ಪಾಲಿಸಿ ಇಸ್ ಬೇಸಿಕಲಿ ಡಿಸೈನ್ ಟು ಆಫರ್ ಕಾಂಪನ್ಸೇಷನ್ ಟು ದ ಇನ್ಶೂರ್ಡ್ ಪರ್ಸನ್ ಹೂ ಸಫರ್ಸ್ ಬಾಡಿಲಿ ಇಂಜುರಿ ಆಸ್ ಎ ರಿಸಲ್ಟ್ ಆಫ್ ಅನ್ ಆಕ್ಸಿಡೆಂಟ್ ವಿಚ್ ಈಸ್ ಎಕ್ಸ್ಟರ್ನಲ್, ವೈಲೆಂಟ್ ಆ್ಯಂಡ್ ವಿಸಿಬಲ್. That's why
ಡೆತ್ ಆರ್ ಇಂಜುರಿ ಡ್ಯೂ ಟು ಎನಿ ಇಲ್ನೆಸ್ ಆರ್ ಡಿಸೀಸ್ ಈಸ್ ನಾಟ್ ಕವರ್ಡ್ ಬೈ ದ ಪಾಲಿಸಿ. ಬೇರೆ ರೀಸನ್ಸಿಂದ, ಇಲ್ನೆಸ್ಸಿಂದ ಅಥವಾ ಡಿಸೀಸಿಂದ ಡೆತ್ ಆಗ್ಬೋದು, ಇಂಜುರಿ ಆಗ್ಬೋದು, ಅಂಥ ಇದು ಇದರಲ್ಲಿ ಕವರ್ ಆಗೋದಿಲ್ಲ ಈ ಪಾಲಿಸಿನಲ್ಲಿ. ಡಿಫ್ರೆಂಟ್ ಕವರೇಜಸ್ ಆರ್ ಅವೈಲಬಲ್ ರೇಂಜಿಂಗ್ ಫ್ರಮ್ ರಿಸ್ಟ್ರಿಕ್ಟೆಡ್ ಕವರ್ ಅಪ್ ಡೆತ್ ಒನ್ಲಿ ಟು ಎ ಕಾಂಪ್ರಹೆನ್ಸಿವ್ ಕವರ್ ಕವರಿಂಗ್ ಡೆತ್, ಪರ್ಮನೆಂಟ್ ಡಿಸೇಬಲ್ಮೆಂಟ್ಸ್ ಆ್ಯಂಡ್ ಟೆಂಪರರಿ ಟೋಟಲ್ ಡಿಸೇಬಲ್ಮೆಂಟ್ಸ್. ಫ್ಯಾಮಿಲಿ ಪ್ಯಾಕೇಜ್ ಕವರ್ ಇಸ್ ಅವೈಲಬಲ್ ಟು ಇಂಡಿವಿಜುವಲ್ಸ್ ಅಂಡರ್ ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿ. ಫ್ಯಾಮಿಲಿ ಪ್ಯಾಕೇಜ್ ಪಾಲಿಸೀಸ್ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಯಾವುದಲ್ಲಪ್ಪ ಅಂದರೆ ಪರ್ಸನಲ್ ಆಕ್ಸಿಡೆಂಟ್ ಪಾಲಿಸಿನಲ್ಲಿ. ವೇರ್ ಬೈ ದ ಪ್ರಪೋಸರ್ ಸ್ಪೌಸ್ ಆ್ಯಂಡ್ ಡಿಪೆಂಡೆಂಟ್ ಚಿಲ್ಡ್ರನ್ ಕ್ಯಾನ್ ಬಿ ಕವರ್ ಅಂಡರ್ ಎ ಸಿಂಗಲ್ ಪಾಲಿಸಿ ವಿತ್ ಎ 10% ಡಿಸ್ಕೌಂಟೆಡ್ ಪ್ರೀಮಿಯಮ್. ಅಂದರೆ ಪಾಲಿಸಿ ಹೋಲ್ಡರ್ ಫ್ಯಾಮಿಲಿ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಸ್ಪೌಸ್ ಆಗಿರ್ಬೋದು, ಡಿಪೆಂಡೆಂಟ್ ಚಿಲ್ಡ್ರನ್ ಆಗಿರ್ಬೋದು, ಕ್ಯಾನ್ ಬಿ ಕವರ್ಡ್ ಅಂಡರ್ ಎ ಸಿಂಗಲ್ ಪಾಲಿಸಿ ವಿತ್ ಎ 10% ಡಿಸ್ಕೌಂಟ್ ಇನ್ ಪ್ರೀಮಿಯಮ್. Group personal accident policies are also available for specified groups with a discount in premium depending upon the size of the group. Group insurance policy, group personal accident policies ಕೂಡ ಅವೈಲಬಲ್ ಇದೆ. ಇಟ್ ಡಿಪೆಂಡ್ಸ್ ಆನ್ ಸೈಜ್ ಆಫ್ ದ ಗ್ರೂಪ್. ಆ ಗ್ರೂಪಲ್ಲಿ ಎಷ್ಟು ಮೆಂಬರ್ಸ್ ಇನ್ಶೂರೆನ್ಸ್ ಮಾಡಿಸ್ತಾರೆ, ಎಷ್ಟು ಜನ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ತಾರೆ ಅನ್ನೋದ್ರ ಮೇಲೆ, ಸೈಜ್ ಅಂದರೆ ನಂಬರ್ ಆಫ್ ಪರ್ಸನ್ಸ್ ಅನ್ನೋದ್ರ ಮೇಲೆ ಏನಾಗುತ್ತೆ ಅಂದರೆ ಈ ರಿಸ್ಕ್ ಅನ್ನೋದು ಡಿಪೆಂಡ್ ಆಗುತ್ತೆ, ಜೊತೆಗೆ ಪಾಲಿಸಿ ಕವರ್ ಆಗುತ್ತೆ. ನೆಕ್ಸ್ಟ್ ಪಾಲಿಸಿ ಮೆಡಿಕ್ಲೈಮ್ ಪಾಲಿಸಿ. ದಿಸ್ ಪಾಲಿಸಿ ಈಸ್ ಡಿಸೈನ್ ಟು ಗಿವ್ ದ ಇನ್ಶೂರ್ಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅನ್ಫೋರ್ಸಿನ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್. ದಿಸ್ ಇನ್ಶೂರೆನ್ಸ್ ಈಸ್ ಅವೈಲಬಲ್ ಟು ಪರ್ಸನ್ಸ್ ಬಿಟ್ವೀನ್ ದ ಏಜ್ ಆಫ್ 18 years and 65 years. ಅಂದರೆ ದಿಸ್ ಪಾಲಿಸಿ ಈಸ್ ಡಿಸೈನ್ಡ್ ಟು ಗಿವ್ ದ ಇನ್ಶೂರ್ಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅನ್ಫೋರ್ಸಿನ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್. ಏನು ಅನ್ಸರ್ಟೈನ್ ಈವೆಂಟ್ಸಿಂದ ಆಗೋವಂಥ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಏನಿದೆಯೋ ಅಂಥ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ನ ಕವರ್ ಮಾಡೋದಕ್ಕೋಸ್ಕರ ಈ ಮೆಡಿಕ್ಲೈಮ್ ಪಾಲಿಸಿ ಅನ್ನೋದು ಲಾಂಚ್ ಆಗಿರೋದು. ದಿಸ್ ಪಾಲಿಸಿ ಇಸ್ ಡಿಸೈನ್ ಟು ಗಿವ್ ದ ಇನ್ಶೂರ್ಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅನ್ಫೋರ್ಸಿನ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್. ದಿಸ್ ಇನ್ಶೂರೆನ್ಸ್ ಈಸ್ ಅವೈಲಬಲ್ ಟು ಪರ್ಸನ್ಸ್ ಬಿಟ್ವೀನ್ ದ ಏಜ್ ಆಫ್ 18 years and 65 years. 18 to 65 years ಏಜ್ ಈ ರೇಂಜಲ್ಲಿರೋಂಥ ಪರ್ಸನ್ಸ್ಗೆ ಇದು ಪಾಲಿಸಿ ಅನ್ನೋದು ಸಿಗುತ್ತೆ. ಜೊತೆಗೆ ಚಿಲ್ಡ್ರನ್ ಬಿಟ್ವೀನ್ ದ ಏಜ್ ಆಫ್ 3 months to 25 years ಕ್ಯಾನ್ ಬಿ ಕವರ್ಡ್. 3 months to 25 years can be covered provided they are financially dependent on the parents and one or both parents are covered simultaneously. The upper age limit will not apply to a mentally challenged child and an unmarried daughter. ಈ ಅಪ್ಪರ್ ಏಜ್ ಲಿಮಿಟನ್ನು ಏನು 65 years ಅಂತ ಕನ್ಸಿಡರ್ ಮಾಡ್ತೀವಿ, ಅಪ್ಪರ್ ಏಜ್ ಲಿಮಿಟ್ ಅನ್ನೋದು ಕೆಲವೊಂದು ಸಿಚುವೇಶನ್ಸಲ್ಲಿ ಕೆಲವೊಬ್ರಿಗೆ ಅಪ್ಲೈ ಆಗೋದಿಲ್ಲ. ಯಾವ ಸಿಚುವೇಶನ್ ಅಂತಂದರೆ ಮೆಂಟಲಿ ಚಾಲೆಂಜ್ಡ್ ಚೈಲ್ಡ್ ಆ್ಯಂಡ್ unmarried daughter. The policy does not cover all case of hospitalization. ಎಲ್ಲ ರೀತಿ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸ್ ಇದ್ರಲ್ಲಿ ಕವರ್ ಆಗೋದಿಲ್ಲ. ಎನಿ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸ್ ರಿಲೇಟಿಂಗ್ ಟು ಎ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಈಸ್ ನಾಟ್ ಪೇಯಬಲ್. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಕೂಡ ಇದರಲ್ಲಿ ಕವರ್ ಆಗೋದಿಲ್ಲ. ಸಿಮಿಲರ್ಲಿ ಎ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಫಾರ್ ಪ್ರೆಗ್ನೆನ್ಸಿ ಇಸ್ ನಾಟ್ ಕವರ್ಡ್ ಅಂಡರ್ ದ ಪಾಲಿಸಿ. ಪ್ರೆಗ್ನೆನ್ಸಿ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಕೂಡ ಇದರಲ್ಲಿ ಕವರ್ ಆಗೋದಿಲ್ಲ. There are other such instances where the claim is not payable. These exclusions and other details are listed in the policy document. ಪಾಲಿಸಿ ಡಾಕ್ಯುಮೆಂಟಲ್ಲಿ ಎಕ್ಸ್ಕ್ಲೂಷನ್ಸ್ ಕೂಡ ಇದು ಇನ್ಕ್ಲೂಡ್ ಮಾಡಿರ್ತಾರೆ. ಅಂದರೆ ಯಾವೆಲ್ಲ ಎಕ್ಸ್ಪೆನ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಈ ಪಾಲಿಸಿನಲ್ಲಿ, ಯಾವ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಆಗೋದಿಲ್ಲ ಅನ್ನೋದನ್ನು ಕಂಪ್ಲೀಟಾಗಿ ಲಿಸ್ಟ್ನ ಆ ಪಾಲಿಸಿ ಡಾಕ್ಯುಮೆಂಟಲ್ಲಿ ಅನೌನ್ಸ್ ಮಾಡಿರ್ತಾರೆ. For mediclaim policies, each insured person has a separate sum insured. The insurer will pay hospitalization expenses up to a limit known as the sum insured. Sum insured ಏನು ಮಾಡಿಸಿರ್ತಾರೆ, ಆ ಸಮ್ ಇನ್ಶೂರ್ಡ್ ಲಿಮಿಟ್ ಒಳಗಡೆ ಪೇ ಮಾಡ್ತಾರೆ ಇನ್ಶೂರೆನ್ಸ್ ಕಂಪನಿ. In case where the insured person is hospitalized more than once, the total of all amounts paid. For all cases of hospitalization, expenses paid for medical expenses prior to hospitalization, expenses paid for medical expense after discharging from hospital, and any other payment made under the policy shall not exceed sum insured. ಈ ಸಿಚುವೇಶನ್ಸಲ್ಲಿ ಪಾಲಿಸಿ ಅನ್ನೋದು ರಿಸ್ಕು ಕವರ್ ಮಾಡುತ್ತೆ. ಅಂದರೆ ಫಾರ್ ಆಲ್ ಕೇಸ್ ಆಫ್ ಹಾಸ್ಪಿಟಲೈಸೇಷನ್ ಎಕ್ಸೆಪ್ಟ್ ಸ್ಪೆಸಿಫೈಡ್ ಲಿಸ್ಟ್. ಸ್ಪೆಸಿಫೈಡ್ ಲಿಸ್ಟ್ ಅಂದರೆ ಸ್ಪೆಸಿಫೈಡ್ ಎಕ್ಸ್ಕ್ಲೂಡೆಡ್ ಐಟಮ್ಸ್ ಅಥವಾ ಸ್ಪೆಸಿಫೈಡ್ ಎಕ್ಸ್ಕ್ಲೂಷನ್ ಐಟಮ್ಸ್.
ಸ್ಪೆಸಿಫೈಡ್ ಎಕ್ಸ್ಕ್ಲೂಷನ್ ಐಟಮ್ಸ್ ಬಿಟ್ಟು ಮಿಕ್ಕಿದ್ದೆಲ್ಲ ಈ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ಸು ಕವರ್ ಆಗುತ್ತೆ. ಎಕ್ಸ್ಪೆನ್ಸಸ್ ಪೇಡ್ ಫಾರ್ ಮೆಡಿಕಲ್ ಎಕ್ಸ್ಪೆನ್ಸ್ ಪ್ರಿಯರ್ ಟು ಹಾಸ್ಪಿಟಲೈಸೇಷನ್, expenses paid for medical expense after discharge from hospital, and any other payment made under the policy shall not exceed sum insured. So for mediclaim policies, each insured person has a separate sum insured. The insurer will pay hospitalization expenses up to limit known as sum insured. In cases where the insured person is hospitalized more than once, the total of all amounts paid. Next one, floater health insurance policy. Next type is floater health insurance policy. Family floater is one single policy that takes care of the hospitalization expense of the entire family. Family floater is one single policy. Single policy ಆದರೂ ಕೂಡ ಓವರಾಲ್ ಏನು ಎಂಟೈರ್ ಫ್ಯಾಮಿಲಿ ಇದೆ, ಎಂಟೈರ್ ಫ್ಯಾಮಿಲಿ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ನ ಕವರ್ ಮಾಡುತ್ತೆ. ದ ಪಾಲಿಸಿ ಹ್ಯಾಸ್ ಒನ್ ಸಿಂಗಲ್ ಸಮ್ ಇನ್ಶೂರ್ಡ್ ವಿಚ್ ಕ್ಯಾನ್ ಬಿ ಯುಟಿಲೈಸ್ಡ್ ಬೈ all insured persons in any proportion or amount subject to maximum of overall limit of the policy sum insured. Floater benefit means the sum insured as specified for the proposer under the policy is available for any or all the members of his or her family for one or more claims during the tenure of the policy. The family floater mediclaim policy can be issued for the persons up to 60 years of age ಕವರಿಂಗ್ ದ ಫ್ಯಾಮಿಲಿ ಮೆಂಬರ್ಸ್. ಅಂದರೆ ಏನಪ್ಪ ಅಂದರೆ ಫ್ಲೋಟರ್ ಬೆನಿಫಿಟ್ಸ್ ಅಂತಂದರೆ ದ ಸಮ್ ಇನ್ಶೂರ್ಡ್ ಆಸ್ ಸ್ಪೆಸಿಫೈಡ್ ಫಾರ್ ದ ಪ್ರಪೋಸರ್ ಅಂಡರ್ ದ ಪಾಲಿಸಿ. ಏನು ಪ್ರಪೋಸರ್ ಒಂದು ಸಮ್ ಇನ್ಶೂರ್ಡ್ ಮೆನ್ಷನ್ ಮಾಡಿರ್ತಾನೆ ಪಾಲಿಸಿ ಅಮೌಂಟಲ್ಲಿ, ಈಸ್ ಅವೈಲಬಲ್ ಫಾರ್ ಎನಿ ಆರ್ ಆಲ್ ದ ಮೆಂಬರ್ಸ್ ಆಫ್ ಹಿಸ್ ಫ್ಯಾಮಿಲಿ. ಆ ಸಮ್ ಇನ್ಶೂರ್ಡ್ ಅಮೌಂಟ್ ಅನ್ನೋದು ಎಲ್ಲ ಮೆಂಬರ್ಸ್ಗೂ ಕೂಡ ಅಪ್ಲೈ ಆಗುತ್ತೆ. ಯಾವಾಗಪ್ಪ ಅಂತಂದರೆ ಒನ್ ಆರ್ ಮೋರ್ ಕ್ಲೈಮ್ಸ್ ಡ್ಯೂರಿಂಗ್ ದ ಟೆನ್ಯೂರ್ ಆಫ್ ದ ಪಾಲಿಸಿ. ಆ ಟೆನ್ಯೂರ್ ಆಫ್ ದ ಪಾಲಿಸಿನಲ್ಲಿ ಕ್ಲೈಮ್ ಅಂದರೆ ಕಾಂಪನ್ಸೇಷನ್ ಏನು ತೊಗೊತಾರೋ ಆ ಟೈಮಲ್ಲಿ ಆ ಸಮ್ ಅಶ್ಯೂರ್ಡ್ ಅನ್ನೋದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಅಪ್ಲೈ ಆಗೋಂಥದ್ದು. ದ ಫ್ಯಾಮಿಲಿ ಫ್ಲೋಟರ್ ಮೆಡಿಕ್ಲೈಮ್ ಪಾಲಿಸಿ ಕ್ಯಾನ್ ಬಿ ಇನ್ಶೂರ್ಡ್ ಅಥವಾ ಇಶ್ಯೂಡ್. ದ ಫ್ಯಾಮಿಲಿ ಫ್ಲೋಟರ್ ಮೆಡಿಕ್ಲೈಮ್ ಪಾಲಿಸಿ ಕ್ಯಾನ್ ಬಿ ಇಶ್ಯೂಡ್ ಟು ದ ಪರ್ಸನ್ಸ್ ಅಪ್ ಟು 60 years ಆಫ್ ಏಜ್ ಕವರಿಂಗ್ ದ ಫ್ಯಾಮಿಲಿ ಮೆಂಬರ್ಸ್. ಸೊ 60 years ಯಾರಿಗೆ ಇದಾಗಿರುತ್ತೋ ಅಪ್ ಟು 60 years ಆ ಎಲ್ಲ ಮೆಂಬರ್ಸ್ಗೂ ಕೂಡ ಈ ಪಾಲಿಸಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಯಾರಿಗೆ ಅಪ್ಲೈ ಆಗುತ್ತೆ 60 years ಒಳಗಡೆ ಯಾರೆಲ್ಲ ಇರ್ತಾರೋ ಅಲ್ಲಿ ಎಲ್ರಿಗೂ ಕೂಡ ಎಲ್ಲ ಮೆಂಬರ್ಸ್ಗೂ ಕೂಡ ಇದು ಅಪ್ಲೈ ಆಗುತ್ತೆ. ಫ್ಯಾಮಿಲಿ ಮೆಂಬರ್ಸ್ ಅಂತಂದರೆ ಸೆಲ್ಫು, ಸ್ಪೌಸು, ಡಿಪೆಂಡೆಂಟ್ ಚಿಲ್ಡ್ರನ್ನು, ಮ್ಯಾಕ್ಸಿಮಮ್ 2 ಚಿಲ್ಡ್ರನ್ಸ್. ಇವನ್ನ ನಾವು ಏನು ಕನ್ಸಿಡರ್ ಮಾಡ್ತೀವಿ ಫ್ಯಾಮಿಲಿ ಮೆಂಬರ್ಸ್. ಫ್ಯಾಮಿಲಿ ಮೆಂಬರ್ಸ್ ಇನ್ಕ್ಲೂಡ್ಸ್ ಸೆಲ್ಫ್, ಸ್ಪೌಸ್, ಡಿಪೆಂಡೆಂಟ್ ಚಿಲ್ಡ್ರನ್, ಮ್ಯಾಕ್ಸಿಮಮ್ 2. ಸೊ ಪೇರೆಂಟ್ಸ್ ಇನ್ ಲಾ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆರ್ ನಾಟ್ ಕವರ್ಡ್ ಅಂಡರ್ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ. ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಅಂತಂದರೆ ಫ್ಯಾಮಿಲಿ ಮೆಂಬರ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋದು ಸೆಲ್ಫು, ಸ್ಪೌಸು, ಡಿಪೆಂಡೆಂಟ್ ಚಿಲ್ಡ್ರನ್ಸ್ ಮಾತ್ರ ನಾವು ಫ್ಯಾಮಿಲಿ ಮೆಂಬರ್ಸು ಅಂತ ಕನ್ಸಿಡರ್ ಮಾಡ್ತೀವಿ. ಈ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ ಈ ಸ್ಕೀಮಲ್ಲಿ ಇನ್ಸೂರೆನ್ಸ್ ಪಾಲಿಸಿ ಕವರ್ ಆಗುತ್ತೆ. ಪೇರೆಂಟ್ಸು, ಬ್ರದರ್ಸು, ಸಿಸ್ಟರ್ಸು ಇವ್ರು ಯಾರಿಗೂ ಕೂಡ ಈ ಪಾಲಿಸಿ ಅನ್ನೋದು ಅಪ್ಲೈ ಆಗೋದಿಲ್ಲ. ನೆಕ್ಸ್ಟು ಕ್ರಿಟಿಕಲ್ ಇಲ್ನೆಸ್ ಪಾಲಿಸಿ. ಕ್ರಿಟಿಕಲ್ ಇಲ್ನೆಸ್ ಪಾಲಿಸಿ ಅಂತಂದರೆ ಕ್ರಿಟಿಕಲ್ ಇಲ್ನೆಸ್ ಇನ್ಸೂರೆನ್ಸ್ ಆರ್ ಕ್ರಿಟಿಕಲ್ ಇಲ್ನೆಸ್ ಕವರ್ ಈಸ್ ಅನ್ ಇನ್ಸೂರೆನ್ಸ್ ಪ್ರಾಡಕ್ಟ್ ವೇರ್ ದ ಇನ್ಶೂರರ್ is contracted to typically make a lump sum cash payment if the policyholder is diagnosed with one of the critical illness listed in the insurance policy. ಸೊ ಏನೊಂದು ಲಿಸ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಕ್ರಿಟಿಕಲ್ ಇಲ್ನೆಸ್ ಅಂತ, ಪಾಲಿಸಿ ಇಶ್ಯೂ ಮಾಡಬೇಕಾದ್ರೆ ಪಾಲಿಸಿನ ಮೆನ್ಷನ್ ಮಾಡಿರ್ತಾರೆ ಇಂಥ ಕ್ರಿಟಿಕಲ್ ಇಲ್ನೆಸ್ಗೆ ಮಾತ್ರ ಅಂತೇಳಿ. ಸೊ ಕ್ರಿಟಿಕಲ್ ಇಲ್ನೆಸ್ ಇನ್ಶೂರೆನ್ಸ್ ಆರ್ ಕ್ರಿಟಿಕಲ್ ಇಲ್ನೆಸ್ ಕವರ್ ಈಸ್ ಅನ್ ಇನ್ಶೂರೆನ್ಸ್ ಪ್ರಾಡಕ್ಟ್ ವೇರ್ ದ ಇನ್ಶೂರರ್ is contracted to typically make a lump sum cash payment if the policy holder is diagnosed with one of the critical illness listed in the insurance policy. ಯಾವಾಗ ಕಾಂಪನ್ಸೇಷನ್ ಪೇ ಮಾಡುತ್ತೆ ಇನ್ಸೂರೆನ್ಸ್ ಕಂಪ್ನಿ ಅಂತಂದರೆ ಪಾಲಿಸಿ ಹೋಲ್ಡರು ಆ ಸ್ಪೆಸಿಫಿಕ್ ಇಲ್ನೆಸ್ಸಿಂದ ಏನಾದರೂ ಪಾಲಿಸಿ ಹೋಲ್ಡರ್ ಲಾಸ್ ಆದರೆ ಅಂಥ ಲಾಸಸ್ನ ಅಥವಾ ಅಂಥ ಲಾಸಸ್ ಅಂದರೆ ಇಲ್ಲಿ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸ್ ಏನಿರುತ್ತೋ ಅಂಥ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ನ ಕವರ್ ಮಾಡುತ್ತೆ. ಆಯಿತಾ? ಸೊ ಕ್ರಿಟಿಕಲ್ ಇಲ್ನೆಸ್ ಇನ್ಸೂರೆನ್ಸ್ ಪಾಲಿಸಿ ಅಂದರೆ ಕ್ರಿಟಿಕಲ್ ಇಲ್ನೆಸ್ ಇನ್ಸೂರೆನ್ಸ್ ಆರ್ ಕ್ರಿಟಿಕಲ್ ಇಲ್ನೆಸ್ ಕವರ್ ಈಸ್ ಅನ್ ಇನ್ಸೂರೆನ್ಸ್ ಪ್ರಾಡಕ್ಟ್
where the insurer is contracted to typically make a lump sum cash payment if the policyholder is diagnosed with one of the critical illness listed in the insurance policy. Critical illness insurance covers hospitalization expenses and also gives lump sum compensation that can help one meet day-to-day expenses. The policy may also be structured to pay out regular income, and the payment may also be in on the policyholder undergoing a surgical procedure, for example, having a heart bypass operations. Next, group health insurance policy. The group health insurance policy is available to any group associations or institutions, corporate body of more, provided it has a central administration point and subject to a minimum number of persons to be covered. The group policy is issued in the name of the group, association or institutions with a schedule of names of the members including his or her eligible family members forming part of the policy. ಸೊ ಏನೋ ಒಂದು ನಾವು ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಅಸೋಸಿಯೇಷನ್ ಆಗಿರ್ಬೋದು, ಗ್ರೂಪ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಬಾಡಿ ಆಫ್ ಮೋರ್ ಪ್ರೊವೈಡೆಡ್. ಕಾರ್ಪೊರೇಟ್ ಬಾಡಿ ಅಂತಂದರೆ ಏನೊಂದು ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಹೆಲ್ತ್ ಇನ್ಸೂರೆನ್ಸ್ ಪರ್ಪಸ್ಗೆ. ಸೊ ಒಂದು ಗ್ರೂಪ್ ಆಗಿರ್ಬೋದು, ಅಸೋಸಿಯೇಷನ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ಸು, ಕಾರ್ಪೊರೇಟ್ ಬಾಡಿ ಆಫ್ ಮೋರ್ ಪ್ರೊವೈಡೆಡ್ ಆಸ್ ಎ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ and subject to a minimum number of persons to be covered. The group policy is issued in the name of the group, association, institutions. ಅಂದರೆ ದ ಗ್ರೂಪ್ ಪಾಲಿಸಿ ಇಸ್ ಇಶ್ಯೂಡ್ ಇನ್ ದ ನೇಮ್. ಆ ಗ್ರೂಪ್ ಪಾಲಿಸಿ ಯಾವ ನೇಮಲ್ಲಿ ಇಶ್ಯೂ ಮಾಡ್ತಾರೆ ಅಂತಂದರೆ ಆ ಕಂಪ್ನಿ ಹೆಸರಲ್ಲಾಗಿರ್ಬೋದು ಅಥವಾ ಗ್ರೂಪ್ನ ನೇಮ್ ಮೇಲಾಗಿರ್ಬೋದು ಇಶ್ಯೂ ಮಾಡ್ತಾರೆ. ಫ್ಯಾಮಿಲಿ ಮೆಂಬರ್, ಈಗ ಏನು the schedule of names of the members including his or her eligible family members forming part of the policy. The insured person is required to furnish a complete list of insured persons in the prescribed format according to some insured along with his or her details. ಏನೊಂದು ಪಾಲಿಸಿ ಇರುತ್ತೆ ಪಾಲಿಸಿನ ಡೀಟೇಲಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಗ್ರೂಪ್ ಮೆಂಬರ್ಸ್ ಅಂತಂದರೆ ಯಾರು ಇನ್ಕ್ಲೂಡ್ ಆಗಿರ್ತಾರೆ ಅವ್ರ ಡೀಟೇಲ್ಸ್ನ ಕಂಪ್ಲೀಟಾಗಿ ಕೊಡಬೇಕಾಗುತ್ತೆ. The coverage under the policy is the same as under individual medical claim policy. ಇಂಡಿವಿಜುವಲ್ ಮೆಡಿಕಲ್ ಕ್ಲೈಮ್ ಪಾಲಿಸಿ ನಾವು ಏನು ನೋಡ್ತೀವಿ ಅದೇ ಸೇಮ್ ಇಲ್ಲೂ ಕೂಡ ಗ್ರೂಪ್ ಹೆಲ್ತ್ ಇನ್ಸೂರೆನ್ಸ್ ಪಾಲಿಸಿನೂ ನೋಡ್ತೀವಿ, with the following differences. Cumulative bonus and health checkup expense are not payable. Group discount in the premium is available. Renewal premium is subject to claims made during the previous policy. Maternity benefits extension is available of extra premium. Next, overseas medical policy. Medical expense incurred by the insured persons outside India as a direct result of bodily injuries caused or sickness or disease contracted or covered by this policy. Overseas medical policy ಅಂದರೆ ಮೆಡಿಕಲ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಬೈ ದ ಇನ್ಶೂರ್ಡ್ ಪರ್ಸನ್ಸ್ ಔಟ್ಸೈಡ್ ಇಂಡಿಯಾ. ಔಟ್ಸೈಡ್ ಇಂಡಿಯಾದಲ್ಲಿ ಇರೋಂಥ ಪರ್ಸನ್ಸ್ಗೆ ಏನು ಇನ್ಸೂರೆನ್ಸ್ ಕವರ್ ಆಗುತ್ತೋ ಅದನ್ನು ನಾವು ಎಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಓವರ್ಸೀಸ್ ಮೆಡಿಕಲ್ ಪಾಲಿಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮೆಡಿಕಲ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಇನ್ಶೂರ್ಡ್ ಪರ್ಸನ್ outside India as a direct result of bodily injuries caused or sickness or disease contracted or covered by this policy. Policy is to be taken prior to our departure from India. Premium payable in rupees and claims settled abroad in foreign currency. So premium payable ಏನಾಗುತ್ತೆ ಇಂಡಿಯನ್ ಕರೆನ್ಸಿನಲ್ಲಾದರೆ ಪೇಮೆಂಟ್ ಅದು ಕಾಂಪನ್ಸೇಷನ್ನು ಕ್ಲೈಮ್ಸ್ ಆರ್ ಕಾಂಪನ್ಸೇಷನ್ ಸೆಟಲ್ಡ್ ಅಬ್ರಾಡ್ ಇನ್ ಫಾರಿನ್ ಕರೆನ್ಸಿನಲ್ಲಿ ಸೆಟ್ಲ್ ಆಗುತ್ತೆ. ಪಾಲಿಸಿ ಇಸ್ ಅವೈಲಬಲ್ ಫಾರ್ ಫ್ರೀಕ್ವೆಂಟ್ ಕಾರ್ಪೊರೇಟ್ ಟ್ರಾವೆಲರ್ಸ್. ಎಲಿಜಿಬಿಲಿಟಿ ಬಂದು ಏನಿದೆ ಅಂತಂದರೆ ಇಂಡಿಯನ್ ರೆಸಿಡೆಂಟ್ ಅಂಡರ್ಟೇಕಿಂಗ್ ಬೋನಫೈಡ್ ಟ್ರಿಪ್ಸ್ ಅಬ್ರಾಡ್ ಫಾರ್ ಬಿಸ್ನೆಸ್ ಆ್ಯಂಡ್ ಅಫಿಷಿಯಲ್ ಪರ್ಪಸಸ್, ಹಾಲಿಡೇ ಪರ್ಪಸ್, accompanying spouse and children of the person who is going abroad will be treated as going under holiday travel. Foreign nationals working in India per Indian employers of multinational organization getting their salary in Indian rupees covering their official visits and abroad provided they are undertaken on behalf of their employers. ಅಂದರೆ ಇಂಡಿಯನ್ ರೆಸಿಡೆಂಟ್ಸ್ ಅಂಡರ್ಟೇಕಿಂಗ್ ಬೋನಫೈಡ್ ಟ್ರಿಪ್ಸ್ ಅಬ್ರಾಡ್
ಫಾರ್ ಏನಿಗೋಸ್ಕರ ಇಂಡಿಯನ್ ರೆಸಿಡೆಂಟ್ಸು ಅಬ್ರಾಡ್ನ ಟ್ರಿಪ್ಸು ತಗೋತಾರೆ ಅಂತಂದರೆ ಬಿಸ್ನೆಸ್ ಆ್ಯಂಡ್ ಅಫಿಷಿಯಲ್ ಪರ್ಪಸ್ ಆಗಿರ್ಬೋದು, ಹಾಲಿಡೇ ಪರ್ಪಸ್ ಆಗಿರ್ಬೋದು. ಅಕಂಪನಿಂಗ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್ ಆಫ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಅಬ್ರಾಡ್ ವಿಲ್ ಬಿ ಟ್ರೀಟೆಡ್ ಆಸ್ ಗೋಯಿಂಗ್ ಅಂಡರ್ ಹಾಲಿಡೇ ಟ್ರಾವೆಲ್. ಈಗ ಏನು ಸ್ಪೌಸ್ ಆಗಿ ಒಂದು ಚಿಲ್ಡ್ರನ್ ಆಗಿರ್ಬೋದು, ಅಬ್ರಾಡಲ್ಲಿರೋಂಥ ಸಂದರ್ಭದಲ್ಲಿ ಸೊ ಈ ಪಾಲಿಸಿ ಹೋಲ್ಡರು ಏನು ಮಾಡ್ತಾನೆ ಅಂದರೆ ಸೊ ಅಬ್ರಾಡ್ ಹೋಗೋಂಥ ಚಾನ್ಸ್ ಇರುತ್ತೆ. ಅಂಥ ಟೈಮಲ್ಲಿ ಈ ಪಾಲಿಸಿ ಅನ್ನೋದು ಯೂಸ್ಫುಲ್ ಆಗುತ್ತೆ. ಅಕಂಪನಿಂಗ್ ಸ್ಪೌಸ್ ಆ್ಯಂಡ್ ಚಿಲ್ಡ್ರನ್ ಆಫ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಅಬ್ರಾಡ್ ವಿಲ್ ಬಿ ಟ್ರೀಟೆಡ್ ಆಸ್ ಗೋಯಿಂಗ್ ಅಂಡರ್ ಪಾಲಿಸಿ ಟ್ರಾವೆಲ್. ಫಾರಿನ್ ನ್ಯಾಷನಲ್ಸ್ ವರ್ಕಿಂಗ್ ಇನ್ ಇಂಡಿಯಾ ಫಾರ್ ಇಂಡಿಯನ್ ಎಂಪ್ಲಾಯರ್ಸ್ ಆಫ್ ಮಲ್ಟಿನ್ಯಾಷನಲ್ ಆರ್ಗನೈಸೇಷನ್ getting their salary in Indian rupees, covering their official visits abroad provided by they are undertaken on behalf of their employees. ಸೊ ಫಾರಿನ್ ನ್ಯಾಷನಲ್ಲು ಯಾರಾದರೂ ಇಂಡಿಯಾದಲ್ಲಿ ಇಂಡಿಯನ್ ಎಂಪ್ಲಾಯರ್ಸ್ ಜೊತೆ ವರ್ಕ್ ಮಾಡ್ತಿದ್ರೆ ಗೆಟಿಂಗ್ ದರ್ ಸ್ಯಾಲ್ರಿ ಇನ್ ಇಂಡಿಯನ್ ರುಪೀಸಲ್ಲಿ ಅವ್ರು ಸ್ಯಾಲ್ರಿ ರಿಸೀವ್ ಮಾಡ್ತಿದ್ರೆ ಕವರೇಜ್ ದೇರ್ ಅಫಿಷಿಯಲ್ ವಿಸಿಟ್ಸ್ visits abroad provided by they are undertaken on behalf of their employers. Next, this policies may also give additional add-on benefits. Policies ಕೆಲವೊಂದು ಅಡಿಷನಲ್ ಬೆನಿಫಿಟ್ಸ್ ಕೊಟ್ಟಿದೆ. ಪರ್ಸನಲ್ ಆಕ್ಸಿಡೆಂಟ್ ಇನ್ ದ ಫಾರಿನ್ ಕಂಟ್ರಿ, ಲಾಸ್ ಆಫ್ ಚೆಕ್ಡ್ ಇನ್ ಬ್ಯಾಗೇಜು, ಡಿಲೇ ಆಫ್ ಚೆಕ್ಡ್ ಇನ್ ಬ್ಯಾಗೇಜು, ಲಾಸ್ ಆಫ್ ಪಾಸ್ಪೋರ್ಟು, ಪರ್ಸನಲ್ ಲಯಬಿಲಿಟಿ ಅರೈಸಿಂಗ್ ಔಟ್ ಆಫ್ ಎನಿ ಆಕ್ಸಿಡೆಂಟು. ಪ್ರೀಮಿಯಂ ಡಿಪೆಂಡ್ಸ್ ಆನ್ ದ ಏಜ್ band, trip band and countries of visits. These policies may also give additional add-on benefits. Additional add-on benefits ಕೂಡ ಕೊಟ್ಟಿದೆ. ಯಾವ ಪಾಲಿಸೀಸ್ ಅಪ್ಪ ಅಂತಂದರೆ ಓವರ್ಸೀಸ್ ಮೆಡಿಕಲ್ ಪಾಲಿಸಿ. ನೆಕ್ಸ್ಟು ಸೀನಿಯರ್ ಸಿಟಿಸನ್ ಮೆಡಿಕ್ಲೈಮ್ ಪಾಲಿಸಿ. ಸೊ ಒನ್ ಮೋರ್ ಈಸ್ ಸೀನಿಯರ್ ಸಿಟಿಸನ್ ಮೆಡಿಕ್ಲೈಮ್ ಪಾಲಿಸಿ. ದಿಸ್ ಇನ್ಶೂರೆನ್ಸ್ ಪಾಲಿಸಿ is for senior citizens. Any senior citizens resident in India and aged between 60 and 80 can buy this policy. 60 80ವರೆಗೂ ಯಾರು ಇರ್ತಾರೋ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಸೀನಿಯರ್ ಸಿಟಿಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಥವ್ರು ಈ ಪಾಲಿಸಿನ ತಗೋಬೋದು. ಇಫ್ ರಿನ್ಯೂಡ್ ವಿತೌಟ್ ಬ್ರೇಕ್ ದ ಕವರ್ ಕ್ಯಾನ್ ಬಿ ಕಂಟಿನ್ಯೂಡ್ ಅಪ್ ಟು ದ ಏಜ್ 90. ಇಫ್ ರಿನ್ಯೂಡ್ ವಿತೌಟ್ ಬ್ರೇಕ್, ರಿನ್ಯೂವಲ್ ವಿತೌಟ್ ಬ್ರೇಕ್ ಏನಾದರೂ ಆಯ್ತಪ್ಪ ಅಂತಂದರೆ ಅದೇ ಪಾಲಿಸಿ ರಿನ್ಯೂವಲ್ಲ. ಸೊ ಇಫ್ ರಿನ್ಯೂಡ್ ವಿತೌಟ್ ಎ ಬ್ರೇಕ್ ದ ಕವರ್ ಕ್ಯಾನ್ ಬಿ ಕಂಟಿನ್ಯೂಡ್ ಅಪ್ ಟು ದ ಏಜ್ 90. The proposers must undergo prescribed pre-acceptance health checkup at their own cost to identify pre-existing diseases. The health check may be waived if the imposer is already having mediclaim insurance in community with the insurance company. This policy covers hospitalization expenses incurred for the treatment of illness, pre and post hospitalization expenses up to 30 and 60 days respectively, ambulance charges, limited cover for hospitalization in government. Next, pre-existing devices. ನೆಕ್ಸ್ಟ್ ರೆಫರೆನ್ಸ್ ಬೇಕಾದ್ರೆ ನೀವು ಬುಕ್ಸ್ ಮತ್ತು ವೆಬ್ಸೈಟು ರೆಫರ್ ಮಾಡ್ಬೋದು.